ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೀರೀಸ್ದು ಮೀಶೋ ಪರ್ಚೇಸ್ ಮಾಡಿರೋದು ಪಾರ್ಟ್ 2 ವೀಡಿಯೋಸ್ನ ನೋಡೋಣ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಇನ್ ಡೀಟೇಲಾಗಿ ಹೋಗೋಣ. ಓಕೆ, ಇವತ್ತಿಂದು ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ಪ್ರಾಡಕ್ಟು ನಾನು ಒಂದು ರಂಗೋಲಿ ಟೆಂಪ್ಲೇಟ್ ತೊಗೊಂಡಿದ್ದೆ. ಇದು ವುಡನ್ ಬೇಸು, ರೀಯೂಸ್ ಮಾಡ್ಬೋದು ಇದನ್ನ. ಇದ್ರ ಒಳಗಡೆ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಕಲರ್ ಫಿಲ್ ಮಾಡಬೇಕು ಈ ಫೋಟೋದಲ್ಲಿರೋ ಥರ. ಸೊ ಈ ಪ್ರಾಡಕ್ಟ್ 160 ರುಪೀಸ್ಗೆಲ್ಲ ಸಿಕ್ತು ನನಗೆ. ಇದು ರೆಫರೆನ್ಸ್ ಫೋಟೋದಲ್ಲಿ ನೋಡಿಕೊಂಡು ಆ ಥರ ಕಲರ್ ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿದೆ. ನಾನು ವುಡನ್ ಬೇಸ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ವುಡನ್ ಬೇಸ್ ಇದು, ವರ್ತ್ ಬೈ ಇಟ್ ಅಂತ ಹೇಳ್ಬೋದು. 10/9 ಅಂತ ಹೇಳ್ತೀನಿ. ನೆಕ್ಸ್ಟು ಇದು ಒಂದು ಡೆಕೋರೇಷನ್ ಪರ್ಪಸ್ಗೋಸ್ಕರ ತೊಗೊಂಡಿದ್ದು. ಇದು ಲೋಟಸ್ಸು, ಲಕ್ಷ್ಮಿಗೆ ಲೋಟಸ್ಸು ಪ್ರಿಯವಾಗಿರೋದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಇದು 141 ರುಪೀಸು. ಇದನ್ನು ನೀಟಾಗಿ ರೌಂಡ್ ಸರ್ಕಲ್ ಥರ ಜೋಡಿಸಿ ದೀಪ ಹೂವು ಎಲ್ಲ ಅಲಂಕಾರ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ಸೋ ವರ್ತ್ ಬೈ ಇಟ್. ಈಗ ಬಳೆನೂ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಇದು ಗಾಜಿನ ಬಳೆ, ವೆಲ್ವೆಟ್ ಡಿಸೈನ್ ಇರೋದು. ಇದು 180 ರುಪೀಸ್ ಎಲ್ಲ ಸಿಕ್ತು. ಆಲ್ಮೋಸ್ಟ್ ಎಲ್ಲ ಸೈಜು ಇದೆ. ನಾನು 2.4 ತರಿಸಿದೆ, ಎಲ್ಲರಿಗೂ ಆಗುತ್ತೆ ಇದು ಸೈಜ್ ಅಂತ. 12 ಡಜನ್ ಬಂದಿದೆ 180 ರುಪೀಸ್ಗೆ. ವರ್ತ್ ಬೈ ಇಟ್ ಅಂತ ಹೇಳ್ಬೋದು. 10/10. ಎಲ್ಲ ಬಳೆಗಳೂ ನಾನು ಬಿಚ್ಚಿ ನೋಡಿದೆ, ಇಟ್ಸ್ ಪರ್ಫೆಕ್ಟ್. ಮತ್ತು ಯಾವುದೂ ಕೂಡ ಒಡೆದೋಗಿಲ್ಲ, ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ಪ್ಯಾಕಿಂಗ್ ವಾಸ್ ಅಲ್ಟಿಮೇಟ್. 10/10 ಇದು. ಸೊ ನೆಕ್ಸ್ಟ್ ಪಾರ್ಸಲ್ಲು ಇದು ಲಕ್ಷ್ಮಿಗೆ ಜಡೆ ಅಲಂಕಾರ ಮಾಡೋಣ ಅಂತ ತೊಗೊಂಡೆ. ಇನ್ ಡೀಟೇಲಾಗಿ ತುಂಬ ಮಣಿ ವರ್ಕಲ್ಲಿ ಕೊಟ್ಟಿದ್ದಾರೆ. ಅದು ಕೆಳಗಡೆ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟೊಂದು ಡೀಟೇಲಾಗಿ ವರ್ಕ್ ಮಾಡಿದ್ರೆ ತುಂಬ ಕ್ಯೂಟಾಗಿದೆ. ಇದು ಕಾಂಬೋ ಆಫರ್ ಇತ್ತು 265 ರುಪೀಸ್ಗೆ. ಸೊ ಅದಕ್ಕೆ ಜಡೆದು ಫ್ಲವರ್, ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಕೊಟ್ಟಿದ್ದರು. ಅದು ತುಂಬ ಚೆನ್ನಾಗಿತ್ತು. ಇದನ್ನು ವರ್ತ್ ಬೈ ಇಟ್ ಅಂತ ಹೇಳ್ಬೋದು. ಇದಕ್ಕೆ 10/9 ಕೊಡ್ತೀನಿ, ಯಾಕಂದರೆ ಇದು ಗಮ್ಮೆಲ್ಲ ಕಾಣಿಸ್ತಾ ಇತ್ತು, ದ್ಯಾಟ್ಸ್ ವೈ. ಆ ಜಡೆ ಮಾತ್ರ ತುಂಬ ಚೆನ್ನಾಗಿತ್ತು, ಕ್ಲಾಸಾಗಿತ್ತು, ಚೆನ್ನಾಗಿ. ನೆಕ್ಸ್ಟ್ ನಾವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟು, ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ನಾನು ತುಂಬ ಡೌಟಲ್ಲಿ ತರಿಸ್ದೆ, ಇದು ಚೆನ್ನಾಗಿರುತ್ತೋ ಇರಲ್ವೋ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಓಪನ್ ಮಾಡಿದ ತಕ್ಷಣ ನನಗೆ ಡಿಸಪಾಯಿಂಟ್ ಆಯಿತು. ಏನು ಡಿಸಪಾಯಿಂಟ್ ಅಂದರೆ, ಅದು ಒಂದು ನವಿಲ್ದು ದೀಪದಲ್ಲಿ ಅದು ಕೊಂಡಿ ಕಳ್ಚೋಗಿತ್ತು. ಬಟ್ ಅದನ್ನು ಸೇರಿಸಿದ ಮೇಲೆ ನನಗೆ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಇದು ಜರ್ಮನ್ ಸಿಲ್ವರ, ವೈಟ್ ಮೆಟಲ್ಲ ನನಗೆ ಗೊತ್ತಿಲ್ಲ, ಬಟ್ ಹೆವಿ ಇದೆ, ತೂಕ ಇದೆ. ಇದು ಲಕ್ಷ್ಮಿಗೆ ನವಿಲ್ದು ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ದೀಪ ತಗೊಂಡೆ. ತುಪ್ಪದ ದೀಪ ಎಲ್ಲ ಹಚ್ಚೋಕ್ಕೆ ತುಂಬ ಚೆನ್ನಾಗಿದೆ. 277 ಸಿಲ್ವರು, ಜರ್ಮನ್ ಸಿಲ್ವರ್, ಅದರ ತಲೆ ಮೇಲೆ ಹೊಡೆದಂಗಿದೆ. ಇದು ಮೇ ಬಿ ಅಲ್ಯೂಮಿನಿಯಮ್ಮ ಏನೋ ಗೊತ್ತಿಲ್ಲ ನನಗೆ, ವೈಟ್ ಮೆಟಲ್ಲ ಜರ್ಮನ್ ಸಿಲ್ವರ ಅಂತ. ಬಟ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ, ವೆಯ್ಟು ಇದೆ, ಅಷ್ಟು ಬೇಗ ಕಟ್ಟಾಗಲ್ಲ. ಬಟ್ ಅದೊಂದು ನನಗೆ ಡಿಸಪಾಯಿಂಟ್ ಮಾಡಿತ್ತು. ಅದು ಜಾಯಿನ್ ಮಾಡಿ ನಾನು ಲಾಕ್ ಮಾಡಿದ್ಮೇಲೆ ಅದು ಸರಿ ಹೋಯಿತು. ನೆಕ್ಸ್ಟ್ ಬ್ಲೌಸ್ ಪೀಸ್ ತರಿಸಿದೆ. ಬ್ಲೌಸ್ ಪೀಸು ಪ್ಯಾಕ್ ಆಫ್ 10 ಇದು. ಇದೂ ನನಗೆ ಕಡಿಮೆಗೆ ಸಿಕ್ತು. ಎಲ್ಲ ತುಂಬ ಸೀಕ್ವೆನ್ಸ್ ವರ್ಕ್ ಇತ್ತು, ತುಂಬ ವೆರೈಟೀಸ್ ಇತ್ತು. ಬಟ್ ನಾನು ಇದನ್ನು ಚೂಸ್ ಮಾಡಿದೆ. ಇದು ನನಗೆ ಒಂದು ಪೀಸ್ಗೆಲ್ಲ ಎಷ್ಟು ಬರುತ್ತೆ ಅಂತಲೂ ನಾನು ಹಾಕಿರ್ತೀನಿ. ಟೋಟಲ್ ನನಗೆ ಇದು ಬಿದ್ದಿದ್ದು 280 ರುಪೀಸು. 10 ಪೀಸಸ್ ಬ್ಲೌಸ್ ಪೀಸ್ ಬಂದಿದೆ. ಸೊ ಇವತ್ತಿನ ಎಲ್ಲ ಪಾರ್ಸಲ್ಸು ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನನಗೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ, ಅಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.